7 ಸಂಪುಟ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆ ಬಂಡಲ್ ಅನ್ನ ನೋಡ್ತಾ ಇದ್ದೀರಾ, ಅದಿಷ್ಟು ಕೂಡ ಚಾರ್ಜ್ ಶೀಟ್ನ ಕಾಪಿಗಳನ್ನು ನೀವು ನೋಡ್ತಾ ಇದ್ದೀರಾ. ಒಟ್ಟು 7 ಸಂಪುಟವನ್ನು ಹೊಂದಿದೆ. 3991 ಪುಟಗಳ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಈಗ ವಕೀಲರಿದ್ದಾರೆ, ಆರೋಪಿಗಳ ಪರ ವಕೀಲರು, ಅವರಿಗೂ ಕೂಡ ಈಗ ಈ ಚಾರ್ಜ್ ಶೀಟ್ನ ಪ್ರತಿಯನ್ನು ನೀಡಲಾಗ್ತಾ ಇದೆ. ಸೊ ನಿಮಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಈಗಾಗಲೇ ಮಾಡಿದ್ದಾರೆ. 7 ಸಂಪುಟ 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ ಡಿಟೇಲ್ ಆಗಿರುತ್ತೆ ಹೇಗೆ ಏನು ಅಂತ ಹೇಳಿ. ನಿಮ್ಗಾಗಲೇ ಕೋರ್ಟ್ಗೆ ರಿಮೈಂಡ್ ಕಾಪಿಗಳನ್ನು ಸಲ್ಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಪ್ರತಿ ಬಾರಿಯೂ ಕೂಡ ಅದರಲ್ಲಿ ಡಿಟೇಲ್ ಆಗಿರುತ್ತೆ. ಇದು ಚಾರ್ಜ್ ಶೀಟ್ ಇನ್ನೂ ಪೂರ್ತಿ ಇನ್ ಡಿಟೇಲ್ ಆಗಿರುತ್ತೆ. ಪವಿತ್ರ ಗೌಡ ಹೇಳಿಕೆಯ ಚಾರ್ಜ್ ಶೀಟ್ ಅಂಶಗಳು ಈಗ ಲಭ್ಯವಾಗಿರೋದು. ಸೊ ಜೂನ್ 7ರಂದು ರೇಣುಕಾಸ್ವಾಮಿಯ ಬಗ್ಗೆ ಪವನ್ ವಿಚಾರಿಸಿದ್ದು. ಜೂನ್ 7ರಂದು ನನಗೆ ಮೆಸೇಜ್ ಮಾಡುತ್ತಿದ್ದ ವ್ಯಕ್ತಿಯ ವಿಳಾಸ ಹುಡುಕುತ್ತಿರುವುದಾಗಿ ಪವನ್ ತಿಳಿಸಿದ. ಇದಿಷ್ಟು ಪವಿತ್ರ ಗೌಡ ಹೇಳಿಕೆ. ಚಿತ್ರದುರ್ಗದ ಕೋರ್ಟ್ಗೆ ಹೋಗುತ್ತಿರುವುದಾಗಿ ಮೆಸೇಜ್ ಅನ್ನ ಕಳುಹಿಸಿದ್ದ. ಯಾರು? ರೇಣುಕಾಸ್ವಾಮಿ ಚಿತ್ರದುರ್ಗದ ಕೋರ್ಟ್ಗೆ ಹೋಗ್ತಾರೆ. ಪವಿತ್ರ ಗೌಡ ಹೇಳಿಕೆಯ ಚಾರ್ಜ್ ಶೀಟ್ನ ಅಂಶಗಳು ಲಭ್ಯವಾಗಿದೆ. ಏನಾಯ್ತು, ಹೇಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದ್ರಿ, ಕಿಡ್ನಾಪ್ ಮಾಡೋ ಮುಂಚೆ ಆಗಿರುವಂಥ ಬೆಳವಣಿಗೆಗಳೇನು ಅಂತಂದಾಗ, ಜೂನ್ 7ನೇ ತಾರೀಕಿಗೆ ರೇಣುಕಾಸ್ವಾಮಿಯ ಬಗ್ಗೆ ಪವನ್ ವಿಚಾರಿಸ್ತಾ ಇದ್ದ. ನನಗೆ ಮೆಸೇಜ್ ಮಾಡುತ್ತಾ ಇದ್ದ ವ್ಯಕ್ತಿಯ ವಿಳಾಸ ಹುಡುಕ್ತಿರೋದಾಗಿ ಪವನ್ ತಿಳಿಸಿದ್ದ. ಯಾರು ಮೆಸೇಜ್ ಮಾಡ್ತಾ ಇದ್ರು ನನಗೆ, ಅದು ಪವಿತ್ರ ಗೌಡ ಹೇಳ್ತಾ ಇರೋದಿಲ್ಲ. ಚಿತ್ರದುರ್ಗದ ಕೋರ್ಟ್ಗೆ ಹೋಗುತ್ತಿರೋದಾಗಿ ಮೆಸೇಜ್ ಕಳುಹಿಸಿದ್ದ. ಸೊ ಈ ಲಭ್ಯವನ್ನು ನೋಡ್ತಾ ಇದ್ರೆ ಇದು ಚಾರ್ಜ್ ಶೀಟ್ನ ಪ್ರತಿಯಲ್ಲಿರುವಂತಹ ಪವಿತ್ರ ಗೌಡ ಅವರ ಹೇಳಿಕೆಯ ಚಾರ್ಜ್ ಶೀಟ್ನ ಪ್ರತಿ. ಇದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಚಾರ್ಜ್ ಶೀಟ್ನ ಪ್ರತಿಯನ್ನು ನೋಡ್ತಾ ಇದ್ದೀರಾ. ಇಂಚಿಂಚು ಇನ್ ಡಿಟೇಲ್ ಆಗಿ ಆರೋಪಿಗಳು ಕೊಟ್ಟಂಥ ಹೇಳಿಕೆಗಳು, ಅದರಲ್ಲಿ 21 ಪುಟಗಳು 22 ಪುಟಗಳು ದರ್ಶನ್ ಅವರು ಕೊಟ್ಟಂಥ ಹೇಳಿಕೆಗಳೇ ಇದೆ ಅಂಥೇಳಿ, ಏನಾಗಿದೆ ಅಂಥೇಳಿ. ಅದರಲ್ಲೂ ಪವಿತ್ರ ಗೌಡ ಕೊಟ್ಟಂಥ ಹೇಳಿಕೆಗಳು, ಪ್ರತಿಯೊಬ್ಬ ಆರೋಪಿಯೂ ಕೂಡ ಕೊಟ್ಟಂಥ ಹೇಳಿಕೆಗಳು. ಸೊ ಎಲ್ಲ ಹೇಳಿಕೆಗಳು ಕೂಡ ಹೇಗಿದೆ, ಅದಕ್ಕೂ ಇದಕ್ಕೂ ಲಿಂಕ್ ಆಗ್ತಾ ಇದೆಯಾ ಇಲ್ವಾ, ಕ್ರಾಸ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಅವ್ರ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಇವ್ರ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಇನ್ ಡಿಟೇಲ್ ಆಗಿ ಗೊತ್ತಾಗುತ್ತೆ. ಅದೆಲ್ಲ ಆದ ನಂತರ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಿದಾಗ ಆ ಚಾರ್ಜ್ ಶೀಟ್ನಲ್ಲಿ ಅವ್ರು ಹೇಳಿರುವಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ 164ನ ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಸಾಕ್ಷಿಗಳನ್ನು. ಅದನ್ನು ಕೂಡ ಅದರಲ್ಲೇ ಉಲ್ಲೇಖ ಮಾಡಿರ್ತಾರೆ ಇದೇ ಚಾರ್ಜ್ ಶೀಟ್ನಲ್ಲಿ. 8/6/2024ರಂದು ದರ್ಶನ್ ನನಗೆ ಕರೆ ಮಾಡಿದ್ರು, ಅಂದರೆ ಜೂನ್ 8ನೇ ತಾರೀಕಿಗೆ, ಯಾವಾಗ ರೇಣುಕಾಸ್ವಾಮಿ ಸಾವನ್ನಪ್ಪಿದ ದಿನ. ಮಧ್ಯಾಹ್ನ 1 ರಿಂದ 2 ಗಂಟೆ ಸಮಯದಲ್ಲಿ ದರ್ಶನ್ ನನಗೆ ಕರೆ ಮಾಡಿದ್ರು. ಕಿಡ್ನ್ಯಾಪ್ ಆದ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ನಿನಗೆ ಮೆಸೇಜ್ ಮಾಡುತ್ತಿದ್ದ ಗೌತಮ್ ಎಂಬಾತನನ್ನ, ಕಾರಣ ರೇಣುಕಾಸ್ವಾಮಿ ಗೌತಮ್ ಅನ್ನೋ ಹೆಸರಿನಲ್ಲಿ ಮೆಸೇಜ್ ಮಾಡ್ತಾ ಇದ್ದ. ನಮ್ಮ ಹುಡುಗರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಅಂದ್ರೆ ದರ್ಶನ್ ಫೋನ್ ಮಾಡಿ ಹೇಳಿದ್ದು, ದರ್ಶನ್, ವಿನಯ್, ಪ್ರದೂಷ್ ನಮ್ಮ ಮನೆಗೆ ಬಂದಿದ್ರು. ಇದಿಷ್ಟು ಕೂಡ ಪವಿತ್ರ ಗೌಡ ಕೊಟ್ಟಂತ ಹೇಳಿಕೆ. ಪ್ರದೂಷ್ಗೆ ಸೇರಿ ಕಪ್ಪು ಬಣ್ಣದ ಕಾರಿನಲ್ಲಿ ಬಂದಿದ್ರು. ಪ್ರದೂಷ್ಗೆ ಸೇರಿದಂತ ಕಪ್ಪು ಬಣ್ಣದ ಕಾರಿನಲ್ಲಿ ಜೂನ್ 8ನೇ ತಾರೀಕಿಗೆ ರೇಣುಕಾಸ್ವಾಮಿ ಸಂಜೆ ರಾತ್ರಿ ಸಾವನ್ನಪ್ತಾರಲ್ಲ, ಅವತ್ತು ಮಧ್ಯಾಹ್ನ ಕಿಡ್ನ್ಯಾಪ್ ಮಾಡಿದಂಥ ವಿಚಾರ ನಂತರ 12ವರೆಗೇನೋ ಕಿಡ್ನ್ಯಾಪ್ ಮಾಡ್ತಾರೆ. 1 ರಿಂದ 2 ಗಂಟೆ ಸಮಯದಲ್ಲಿ ದರ್ಶನ್ ಕಾಲ್ ಮಾಡಿದಾರಂತೆ. ಮಾಡಿ ನಿನಗೆ ಮೆಸೇಜ್ ಮಾಡ್ತಾ ಇದ್ದ ಗೌತಮ್ ಎಂಬಾತನನ್ನ, ಅಂದರೆ ರೇಣುಕಾಸ್ವಾಮಿ ಅವನನ್ನ ನಮ್ಮ ಹುಡುಗರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಅಲ್ಲಿ 12ವರೆಗೆ ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ದರ್ಶನ್, ವಿನಯ್, ಪ್ರದೂಷ್ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ. ಪ್ರದೂಷ್ಗೆ ಸೇರಿದಂತ ಕಪ್ಪು ಬಣ್ಣದ ಕಾರಿನಲ್ಲಿ ಬಂದಿದ್ರು, ಅದನ್ನೇ ಸೀಸ್ ಮಾಡಿದಾರಲ್ಲ ಕಾರು, ಆ ಕಾರಿನಲ್ಲಿ ಬಂದಿದ್ರು ಅನ್ನುವಂಥದ್ದನ್ನ ಪವಿತ್ರ ಗೌಡ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಇದು ಉಲ್ಲೇಖ ಆಗಿರೋದು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ನಮೂದಾಗಿದೆ. ಅದನ್ನೇ ನಿಮ್ಮ ಮುಂದೆ ಮಾಹಿತಿ ಕೊಡ್ತಾ ಇದ್ದೀವಿ. ಆತನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ನನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ್ರು. ನಾನು ದರ್ಶನ್ ಪಕ್ಕದಲ್ಲಿ ಕಾರಿನಲ್ಲೇ ಕುಳಿತಿದ್ದೆ. ನಾನು ದರ್ಶನ್ ಪಕ್ಕದಲ್ಲಿನೇ ಕಾರಿನಲ್ಲಿ ಕುತ್ಕೊಂಡಿದ್ದೆ. ನಾವು 4 ಜನ ಸುಮಾರು 5 ರಿಂದ 10 ನಿಮಿಷದಲ್ಲಿ ಕಾರ್ನಲ್ಲಿ ಸಂಚರಿಸಿದ್ವಿ ಅಂತ ಹೇಳಿ. ತುಂಬಾ ಹತ್ರನೇ ಇರೋದಲ್ವಾ ಶೆಡ್ಡು ಮತ್ತೆ ಅಲ್ಲಿಗೆ. ಸೊ ಪವಿತ್ರ ಹೇಳಿಕೆ ಚಾರ್ಜ್ ಶೀಟ್ ಅಂಶಗಳು ಕೂಡ ಇದರಲ್ಲಿ ಲಭ್ಯವಾಗಿರೋದು. ಆ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ನೋಡ್ತಾ ಇದ್ದೀರಾ.
ಯಾರು ಹೇಗೆ ಯಾವ ರೀತಿಯಾಗಿ ಲಿಂಕ್ ಇದೆ ಏನು ಅನ್ನುವಂಥದ್ದನ್ನು ಇನ್ ಡೀಟೇಲ್ ಆಗಿ ಅದರಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಯ ಕಾಪಿಯನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ನೋಡಿ. ಅಲ್ಲಿ ಯಾರ್ಯಾರು ಹೇಗೆ ಯಾವ ರೀತಿಯಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸಾಕ್ಷಿ ನಾಶ ಮಾಡಿದಂಥವ್ರು ಯಾರು, ಹಲ್ಲೆ ಮಾಡಿದಂಥವ್ರು ಯಾರು, ಶೆಡ್ನಲ್ಲಿ ಇದ್ದಂಥವ್ರು ಯಾರು, ಯಾರಿಗೆ ಹೇಳಿಕೆಯನ್ನು ಹೇಳಿದರು, ಅಂದರೆ ನೀನು ಅದನ್ನು ತೊಗೊಂಡ್ಬಾ ಇದನ್ನು ತೊಗೊಂಡ್ಬಾ ಅಂತ ಹೇಳಿ ಹಲ್ಲೆ ಮಾಡಿದಂಥವ್ರು ಯಾರು, ಎಲ್ಲ ಡೀಟೇಲ್ ಆಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಅದರಲ್ಲಿರುವಂಥ ಅಂಶಗಳನ್ನು ಕೂಡ ನಿಮಗೆ ಈಗಾಗಲೇ ಹೇಳ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇದ್ರೆ ಇದು ಇನ್ ಡೀಟೇಲ್ ಆಗಿ ಮೇಲ್ಗಡೆಗೆ ಪವಿತ್ರ ಗೌಡ, ಅಲ್ಲಿಂದ ರೇಣುಕಾ ಸ್ವಾಮಿ, ಅದಾದ ನಂತರ ದರ್ಶನ್ ಅವರ ಲಿಂಕು, ಅದಾದ ನಂತರ ಅವರ ಸುತ್ತಲಿರುವಂಥ ಯಾರೆಲ್ಲ ಇದ್ದಾರೆ ಆರೋಪಿಗಳು, 17 ಆರೋಪಿಗಳು, ಅವರ ಲಿಂಕ್ ಏನು ಅನ್ನುವಂಥದ್ದನ್ನು ಪೂರ್ತಿಯಾಗಿ ಉಲ್ಲೇಖವನ್ನು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಕೊಟ್ಟಂಥ ಹೇಳಿಕೆಗಳಿದೆಯಲ್ಲ, ಕಿಡ್ನ್ಯಾಪ್ ಮಾಡ್ತಾ ಇರುವಂಥದ್ದನ್ನು ಅವರೇ ಹೇಳ್ದಂಗೆ ಆಯ್ತು. ಈಗ ಅಲ್ಲಿ ದರ್ಶನ್ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಆ ಅಂಶಗಳು ಬರ್ತಾ ಇದೆ, ಸ್ಪಷ್ಟವಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಅದಾದ ನಂತರ ದರ್ಶನ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಚಾರ್ಜ್ ಶೀಟ್ನಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ, ಅಂದರೆ ಅವ್ರ ಹೇಳಿಕೆಯಲ್ಲಿ ಅವರು ಒಪ್ಕೊಂಡಿದ್ದಾರೆ ನನ್ನಿಂದ ತಪ್ಪಾಗಿ ಹೋಗಿದೆ ಅಂತ ಹೇಳಿ. ಇದು ನೋಡಿ, ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅಲ್ಲಿರುವಂಥದ್ದು, ದರ್ಶನ್ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಲಾಠಿ, ಚಪ್ಪಲಿ, ಅಂದರೆ ಶೂಸು, ದರ್ಶನ್ ಹಾಕಿಕೊಂಡಂಥ ಶೂಸು, ಇದು ವಿಜಯಲಕ್ಷ್ಮಿ ಅವರ ನಿವಾಸ. ಅವತ್ತು ನಿಮಗೆ ಅದರದ್ದು ಸುದ್ದಿಯನ್ನು ಪಬ್ಲಿಕ್ ಟಿವಿನೇ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿತ್ತು. ಪೊಲೀಸರು ಹೋಗಿ ಅವರ ಮನೆಗೆ ಹೋಗಿ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಶೂಸು, ಅವ್ರ ಮನೆಯಲ್ಲಿ ಸಿಕ್ಕಿದ್ದು ಲಾಠಿ, ಪೊಲೀಸ್ ಲಾಠಿ, ಅದರ ಜೊತೆಗೆ ಅವ್ರ ಮೇಲೆ ಬಟ್ಟೆ ಒಗೆದು ಹಾಕಿ ಒಣಗಾಕಿದ್ರು ಮೇಲ್ಗಡೆಗೆ ಬಟ್ಟೆ, ಅದನ್ನು ಕೂಡ ತೊಗೊಂಡು ಬಂದು ಲುಮಿನಾಲ್ ಟೆಸ್ಟನ್ನು ಮಾಡಿಸಿದ್ರು. ಆ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆ ಸಿಕ್ಕಿತ್ತು. ಅದು ರೇಣುಕಾ ಸ್ವಾಮಿ ಇದೆ ಅನ್ನೋದು ಕೂಡ ಡಿಜಿಟಲ್ ಎವಿಡೆನ್ಸಲ್ಲಿ FSL ಅಲ್ಲಿ ಗೊತ್ತಾಗಿದೆ, DNA ಟೆಸ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ. ಜೊತೆಗೆ ಈ ಶೂಸ್ ಏನಿದೆ, ಆ ಶೂ ಅನ್ನು ಕೂಡ ಸೀಸ್ ಮಾಡ್ಕೊಂಡು ಹೋದ್ರು. ಆ ಶೂಸ್ನ ಕೆಳಭಾಗದಲ್ಲಿ ಶೆಡ್ನಲ್ಲಿರುವಂಥ ಮಣ್ಣು ಮತ್ತು ಆ ಶೂಸಿಗೆ ಅಂಟಿಕೊಂಡಿರುವಂಥ ಮಣ್ಣು ಎರಡು ಮ್ಯಾಚ್ ಆಗಿದೆ. ಅದ್ರ ಜೊತೆಗೆ ರಕ್ತದ ಕಲೆ ಕೂಡ ಅಂಟಿಕೊಂಡಿದೆ, ಅದು ಕೂಡ ದೃಢವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ. ಅದನ್ನು ಕೂಡ ನಿಮಗೆ ಈಗಾಗಲೇ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ವಿಸ್ತರಿಸಿತ್ತು. ಇನ್ನೊಂದು ಕಡೆಗೆ ದರ್ಶನ್ ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಕಾರಿನ ಕಡೆಗೆ. ಇದು ದರ್ಶನ್ನ ಫೋಟೋ. ಸೊ ಪೂರ್ತಿಯಾಗಿ ಡೀಟೇಲ್ ಆಗಿ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ನಿಮಗೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದ್ರಿಂದ ಅದರ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ ನಿಮಗೆ. ಒಂದು ಪವಿತ್ರ ಗೌಡ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತು ಏನೆಲ್ಲ ಫೋಟೋಗಳಿದ್ದಾವೆ ಅವೆಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ಸಿಗ್ತಾ ಹೋಗ್ತಾ ಇದೆ. ಆ ಮಾಹಿತಿಯನ್ನು ನಿಮಗೆ ಈಗ ನಾವು ನಿಮಗೂ ಕೂಡ ತಲುಪಿಸ್ತಾ ಇದ್ದೀವಿ.